ಹೊಸ ಮನೆಗೆ ಪಾಯವನ್ನು ತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೊಂದಲಗಳು ಕೂಡ ಮುಂದುವರೆದಿದೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ನಿಧಿ ಸಿಕ್ಕ ಕುಟುಂಬಕ್ಕೆ ಪರಿಹಾರ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ನಿಧಿಯ 5ನೇ 1 ಭಾಗವನ್ನು ಕುಟುಂಬಕ್ಕೆ ಕೊಡೋದಕ್ಕೆ ನಿರ್ಧಾರವಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಪುರಾತತ್ವ ಇಲಾಖೆಯ ನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಅನ್ಯಾಯವಾಗೋದಕ್ಕೆ ನಾವು ಬಿಡಲ್ಲ ಅಂತೇಳಿ ನಿರ್ದೇಶಕರು ಹೇಳ್ತಾ ಇದ್ದಾರೆ. ನಗದು ರೂಪದಲ್ಲಿ ನಾವು ಪರಿಹಾರವನ್ನು ಕೊಡ್ತೇವೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳಕ್ಕೆ ಅಧಿಕಾರಿಗಳು ಸಹ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಅದು ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಂಪಿಯಿಂದ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಈಗ ಅಧಿಕಾರಿಗಳಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ಲಕ್ಕುಂಡಿ ಗ್ರಾಮಕ್ಕೆ ಬಂದು ಈ ಒಂದು ನಿಧಿ ಬಗ್ಗೆ ಒಂದು ಪರಿಶೀಲನೆ ಮಾಡಿದ್ರೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ನಮಗೀಗ 2 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋದು ಇದಾಯಿತು. ಅದಕ್ಕೆ ನಮ್ಮ ಮೇಲಧಿಕಾರಿಗಳ ಇದು ಸೂಚನೆ ಮೇರೆಗೆ ಇಲ್ಲಿಗೆ ಬಂದ್ವಿ. ಬಂದಾಗ ನೋಡಿ ಖುಷಿ ಆಯ್ತು. ಯಾಕಂದರೆ ಇಲ್ಲಿ ತಲಕಾಡು ಇದು ರಾಷ್ಟ್ರಕೂಟರ ಕಾಲದಿಂದಲೂ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ನೆಲೆ. ಆ್ಯಕ್ಚುಲಿ ಇದು ಶಿಲಾಯುಗದ ಕಾಲದಿಂದಲೂ ಇರ್ತಕ್ಕಂಥ ನೆಲೆ. ಇಂಥ ನೆಲೆಯಲ್ಲಿ ಇದು ಭಾಳ ಅಪರೂಪ ಸಿಕ್ಕಿದ್ದು. ಮೊದಲನೇದಾಗಿ ಇದು ಸಿಕ್ಕಿರೋದು ವಶಕ್ಕೆ ಕೊಟ್ಟಿರೋದಕ್ಕೆ ಭಾಳ ಎಡ್ಸಪ್ ಹೇಳ್ತೀವಿ ಸರ್. ಯಾಕಂದರೆ ಯಾರು ಇವತ್ತಿನ ಕಾಲಕ್ಕೆ ಈ ಥರ ಕೊಡೋದಿಲ್ಲ, ಕೊಟ್ಟಿರೋದು. ಆಮೇಲೆ ನಮ್ಮ ಆ್ಯಕ್ಟ್ ಪ್ರಕಾರ ಏನಿದೆ ಇದು ಹ್ಯಾಂಡ್ ಓವರ್ ಮಾಡ್ಕೊಂಡಾರೆ ಸರ್. ಮುಂದಿನ ಪ್ರೋಸೆಸ್ ನಾವು ಮಾಡ್ತೀವಿ ಸರ್ ಇದ್ರ ಬಗ್ಗೆ. ಸರ್, ಇದು ನಿಧಿನ ಅಥವಾ ಇದು ಕುಟುಂಬದ ಸಂಪತ್ತು ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ನಿಧಿನೇ ಸರ್, ಖಂಡಿತ ನಿಧಿನೇ. ಯಾವ ಥರ ನಿಧಿ ಅಂದರೆ ಇದು ನಮ್ಗೆ 100 ಇಯರ್ಸ್ ಓಲ್ಡು ಎಲ್ಲ ನಮಗೆ ನಿಧಿ ವ್ಯಾಪ್ತಿ ಒಳಗೆ ಬರುತ್ತೆ ಸರ್. 10 ರೂಪಾಯಿ ಮೌಲ್ಯದ ಯಾವುದೇ ವಸ್ತು ಸಿಕ್ಕರು ಸರ್ ಅದು ನಿಧಿನೇ ಸರ್, ಖಂಡಿತ ನಿಧಿನೇ ಸರ್ ಇದು. ಸರ್, ಈಗ ನಿಧಿ ಆ್ಯಕ್ಟ್ಗಳು ಏನನ್ನು ಹೇಳುತ್ತೆ ಸರ್? ಈಗ ಯಾಕಂದರೆ ಕುಟುಂಬ ಸಾಕಷ್ಟು ಆತಂಕದಲ್ಲಿದೆ ಸರ್. ಆ ಕುಟುಂಬಕ್ಕೆ ಏನು ಹೇಳ್ತೀರಿ ಸರ್? ಸರ್, ಈಗ ಏನು ನಿಧಿಯವರು ಹ್ಯಾಂಡ್ ಓವರ್ ಮಾಡಿದಾರೋ ನಮ್ಮ ಆ್ಯಕ್ಟ್ ಪ್ರಕಾರ ಏನು ಅವ್ರಿಗೆ ಪರಿಹಾರ ಕೊಡಬೇಕು ಅದು ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಕೊಡ್ತಾರೆ ಸರ್. ಅವ್ರಿಗೆ ಖಂಡಿತ ಪರಿಹಾರ ಕೊಡ್ತಾರೆ. ಸರ್, ಈಗ ಕುಟುಂಬಕ್ಕೆ ಪರಿಹಾರ ಕೊಡೋದಾದರೆ ಯಾವ ರೂಪದಲ್ಲಿ ಪರಿಹಾರ ಕೊಡ್ತೀರಿ? ಅಂದರೆ ಒಂದು ಆ್ಯಕ್ಟ್ ಇದೆ ಸರ್, ಆ ಸಂಪತ್ತು ಪ್ರಾಮಾಣಿಕವಾಗಿ ತಲುಪಿಸಿದಂಥ ವ್ಯಕ್ತಿಗೆ ಒಂದಿಷ್ಟು ಭಾಗ ಕೊಡಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಈ ಪ್ರಕಾರ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, 5ನೇ 1 ಭಾಗ ಕೊಡ್ಬೇಕಂತಿದೆ. ಅದು ಜಿಲ್ಲಾಧಿಕಾರಿಗಳು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದು ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ